ಹಾಯ್ ಸ್ನೇಹಿತರೆ, ನಮಸ್ಕಾರ. ಮೈಸೆಲ್ಫ್ ರುದ್ರಗೌಡ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೊಂದು ಹೊಸ ಕಾನ್ಸೆಪ್ಟೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ನಮ್ಮ ಇಂಗ್ಲೀಷ್ ಪೇಪರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ PDO ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೆಲ್ಲದರ ಜೊತೆಗೆ ನಾನೇನು ವಿಚಾರ ಮಾಡ್ತಾ ಇದ್ದೇನೆ ಅಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಲೆಟರ್ ರಿಲೇಟೆಡ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ವರ್ಡ್ಸನ್ನು ಹೇಳಬೇಕಂತ. ಲೈಕ್ ಇವತ್ತಿನ ವಿಡಿಯೋದಲ್ಲಿ ಅಲ್ಫಾಬೆಟ್ A, ಓಕೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಮುಂದಿನ ವಿಡಿಯೋದಲ್ಲಿ B, ಅದರ ನೆಕ್ಸ್ಟ್ ವಿಡಿಯೋದಲ್ಲಿ C. ಈ ರೀತಿಯಾಗಿ ನಮಗೆ ಎಷ್ಟೆಲ್ಲ ಶಬ್ದಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ, A to Z, ಆ ಎಲ್ಲ ಶಬ್ದಗಳನ್ನು ಕಲೆಕ್ಟ್ ಮಾಡಿಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಪ್ಲೀಸ್ ಪ್ರೊವೈಡ್ ಯುವರ್ ಕಮೆಂಟ್ ಆ್ಯಂಡ್ ಲೈಕ್ಸ್ ಟು ದಿಸ್ ವಿಡಿಯೋ. ನಾವು ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ ಲೆಟ್ ಅಸ್ ಸ್ಟಾರ್ಟ್. ಮೊದಲನೇ ಶಬ್ದ ನಾವೇನು ತೆಗೆದುಕೊಂಡಿದ್ದೀವಿ ಅಂದರೆ ಇಲ್ಲಿ ಅಮ್ನೇಸಿಯಾ ಅಂತ ತೆಗೆದುಕೊಂಡಿದ್ದೀವಿ. ವಾಟ್ ಈಸ್ ಅಮ್ನೇಸಿಯಾ? ಅಮ್ನೇಸಿಯಾ ಅಂದರೆ ಲಾಸ್ ಆಫ್ ಮೆಮೊರಿ, ಕನ್ನಡದಲ್ಲಿ ಮರೆವು ಅಂತ ಅರ್ಥ. ಎಕ್ಸಾಮಲ್ಲಿ ಏನು ಕೇಳ್ತಾರೆ, ನಿಮಗೆ ಪ್ರಶ್ನೆ ಕೊಡ್ತಾರೆ ಲಾಸ್ ಆಫ್ ಮೆಮೊರಿ ಅಂತ, ಕೆಳಗಡೆ 4 ಆಪ್ಷನ್ ಕೊಡ್ತಾರೆ. ಅಮ್ನೇಸಿಯಾ ಆಗಿರ್ಬೋದು, ರೈಟ್, ಎಕ್ಸಲರೇಟ್. ಸೊ ಇದಕ್ಕೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನು ಕೊಡ್ತಾರೆ. ನೀವು ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ಚೂಸ್ ಮಾಡಬೇಕು. ಸೊ ಅಮ್ನೇಸಿಯಾ ಅಂದರೆ ಏನಪ್ಪ? ಮರೆವು, ಸಡನ್ನಾಗಿ ಮರೆತು ಹೋಗ್ತಕ್ಕಂಥದ್ದು. ಅದನ್ನು ನೆನಪಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ಇಮೇಜ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಯಾವುದಂದರೆ ಗಜ್ನಿ ಮೂವಿ. ಇದನ್ನು ಓಕೆ, ಆ ಚಿತ್ರದಲ್ಲಿ ಏನಾಗ್ತಾ ಇರ್ತದೆ, ಅಮೀರ್ ಖಾನ್ ಎಲ್ಲವನ್ನು ಮರೆತು ಹೋಗ್ತಾ ಇರ್ತಾನೆ, ರೈಟ್. ಸೊ ಅದಕ್ಕೋಸ್ಕರ ಅಮ್ನೇಸಿಯಾ ಅನ್ನೋದನ್ನು ಯಾವ ರೀತಿ ನೆನಪಿಟ್ಕೋಬೇಕು ನೀವು? ಲಾಸ್ ಆಫ್ ಮೆಮೊರಿ. ಓಕೆ, ಮುಂದಿನ ಪದ ಹೋಗೋಣ. ಆ್ಯನುವಲ್. ಆ್ಯನುವಲ್ ಯಾವಾಗ ಬಳಕೆ ಮಾಡ್ತಾರೆ ಅಂದರೆ ಯಾವುದು ವರ್ಷಕ್ಕೆ ಒಂದು ಬಾರಿ ನಡೀತಾ ಇರ್ತದಲ್ಲ ಅಂಥ ಸಮಯದಲ್ಲಿ. ವಿಚ್ ಹ್ಯಾಪನ್ಸ್ ಒನ್ಸ್ ಇನ್ ಅ ಇಯರ್. ಕನ್ನಡದಲ್ಲಿ ಏನಂತೇಳಿ ಕರಿತೀವಿ ನಾವು? ವಾರ್ಷಿಕ. ವಾರ್ಷಿಕ ಅಂದರೆ ಏನು? ವರ್ಷಕ್ಕೆ ಒಮ್ಮೆ ಅಂತ, ರೈಟ್. ಸೊ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ನಾನು ಏನು ಆ್ಯಡ್ ಮಾಡಿದ್ದೀನಿ ಇಲ್ಲಿ? ನಮ್ಮ ಮೈಸೂರು ದಸರಾವನ್ನು ಆ್ಯಡ್ ಮಾಡಿದ್ದೀನಿ. ಮೈಸೂರು ದಸರಾ ಪ್ರತಿ ವರ್ಷ ಒಂದು ಸಾರ್ತಿ ಆಗುತ್ತೆ. ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಹಬ್ಬ ಮೈಸೂರು ದಸರಾ. ಓಕೆ, ವಾರ್ಷಿಕವಾಗಿ ಆಚರಣೆ ಆಗ್ತಕ್ಕಂಥದ್ದು. ಸೊ ಆ್ಯನುವಲ್ ಮೀನಿಂಗ್ ಏನು? ವರ್ಷಕ್ಕೆ ಒಂದು ಬಾರಿ. ಓಕೆ, ಕನ್ನಡದಲ್ಲಿ ವಾರ್ಷಿಕ ಅಂತ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಪದ ಅನಾಮಲಿ. ಅನಾಮಲಿ ಅಂದರೆ ಏನು? ಡಿವಿಯೇಷನ್ ಫ್ರಮ್ ದ ಕಾಮನ್ ರೂಲ್. ಓಕೆ, ಇಲ್ಲೊಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿ, ಇದನ್ನು ನೋಡಿದರೆ ಕ್ಲಿಯರ್ ಆಗ್ತದೆ. ಇಲ್ಲೊಂದು ವೆಹಿಕಲ್ ಬರ್ತಾ ಇದೆ. ಸೊ ಅದು ಇದೇ ಥರನಾಗಿ ಬಂದರೆ ನಾರ್ಮಲ್ ಸ್ಟ್ರೇಟ್ ರೋಡಲ್ಲಿ ಬಂದಿರತಕ್ಕಂಥದ್ದು. ಸಡನ್ನಾಗಿ ಅದು ಹಿಂಗೆ ಟರ್ನ್ ಆದರೆ, ಫಾರ್ ಎಕ್ಸಾಂಪಲ್ ಈ ರೀತಿ ಹೋಗ್ತಕ್ಕಂಥ ವೆಹಿಕಲ್ ಸಡನ್ನಾಗಿ ಈ ಥರನಾಗಿ ತನ್ನ ದಿಕ್ಕನ್ನು ಬದಲು ಮಾಡಿಕೊಂಡ್ರೆ ಅದು ಡಿವಿಯೇಷನ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನು ತೆಗೆದುಕೊಳ್ಬೋದು? ನಮ್ಮನ್ನು ನಾವೇ ಎಕ್ಸಾಂಪಲಾಗಿ ತೆಗೆದುಕೊಳ್ಬೋದು ಅನಾಮಲಿಗೆ. ಏನಪ್ಪ? ಸೊ ಎಕ್ಸಾಮ್ ಟೈಮಲ್ಲಿ ನಾವೇನು ಮಾಡಬೇಕು? ಕಾನ್ಸಂಟ್ರೇಟ್ ಮಾಡಿ ಅಭ್ಯಾಸ ಮಾಡಬೇಕು. ಡಿವಿಯೇಟ್ ಆಗಬಾರ್ದು. ಓದುವುದನ್ನು ಬಿಟ್ಟು ನಮ್ಮ ನೆಚ್ಚಿನ ನಟನ ಚಿತ್ರ ಬಂದದ ಅಂತ ಅದ್ರ ಕಡೆ ಡಿವಿಯೇಟ್ ಆಗಿ ಮೂವಿಯನ್ನು ನೋಡಲಿಕ್ಕೆ ಹೋಗಬಾರ್ದು. ಕ್ರಿಕೆಟ್ ಮ್ಯಾಚ್ ಇದೆ ಅಂತ ನೋಡಲಿಕ್ಕೆ ಹೋಗಬಾರ್ದು. ವಿ ಶುಡ್ ನಾಟ್ ಡಿವಿಯೇಟ್. ಓಕೆ, ಸೊ ಅನಾಮಲಿ ಅಂದರೆ ಅಲ್ಟರೇಷನ್ ಅಥವಾ ವಿಚಲನೆ ಅಥವಾ ಡಿವಿಯೇಷನ್ ಫ್ರಾಮ್ ದ ಕಾಮನ್ ರೂಲ್. ಸೊ ಅದಕ್ಕೆ ಅನಾಮಲಿ ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಅನಾಮಲಿ ಪದ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಹಲವಾರು ಬಾರಿ ರಿಪೀಟೆಡ್ ಆಗಿ ಬಂದಿದೆ SSC ಅಂತ ಪರೀಕ್ಷೆಯಲ್ಲಿ. ಸೊ ಜಸ್ಟ್ ರಿಮೆಂಬರ್ ದಿಸ್ ವರ್ಡ್. ನೆಕ್ಸ್ಟ್ ಒನ್ ಅಲ್ಟ್ರುಸ್ಟ್. ವೆರಿ ಇಂಪಾರ್ಟೆಂಟ್. ಅಲ್ಟ್ರುಸ್ಟ್ ಅಂದರೆ ಏನು? ಒನ್ ಹೂ ಲವ್ಸ್ ಅದರ್. ಯಾರು ಮತ್ತೊಬ್ಬರನ್ನು ಇಷ್ಟಪಡ್ತಾ ಇರ್ತಾರೆ, ಪ್ರೀತಿಯಿಂದ ನೋಡ್ತಾ ಇರ್ತಾರಲ್ಲ, ಅವರಿಗೆ ನಾವು ಅಲ್ಟ್ರುಸ್ಟ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಏನು ಕೊಟ್ಟಿದ್ದೀನಿ ನಾನು? ಎಲ್ಲರನ್ನು ಪ್ರೀತಿಸುವವನು. ಓಕೆ, ಅಲ್ಟ್ರುಸ್ಟ್ ಅಂದರೆ. ಸೊ ನೆನಪಿಟ್ಕೊಳ್ಳೋಕ್ಕೆ ಯಾರ ಇಮೇಜ್ ಕೊಟ್ಟಿದ್ದೀನಿ ನಾನಿಲ್ಲಿ? ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಅವರ ಸೌಮ್ಯ ಸ್ವಭಾವ ಅವ್ರು ನೋಡಿದ್ರೇ ಗೊತ್ತಾಗ್ತಾ ಇತ್ತು, ಅವ್ರು ಎಲ್ಲರನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅಥವಾ ಅವ್ರ ಮೇಲೆ ಎಲ್ಲರೂ ಎಷ್ಟು ಪ್ರೀತಿಯಿಂದ ಇದ್ದರು ಅಂತ, ರೈಟ್. ಸೊ ಅಲ್ಟ್ರುಸ್ಟ್ ಪದಕ್ಕೆ ನೀವು ರಾಜ್ಕುಮಾರ್ ಅವನ್ನ ನೆನಪಿಟ್ಕೋಬೇಕು. ಏನು ಇದರ ಅರ್ಥ? ಒನ್ ಹೂ ಲವ್ಸ್ ಅದರ್, ಎಲ್ಲರನ್ನು ಪ್ರೀತಿಸುವವರು. ಮುಂದಿನ ಪದ ಅಂಬಾಸಿಡರ್. ಓಕೆ, ಹಲವಾರು ಬಾರಿ ಕೇಳ್ತಾರೆ ಈ ಪದವನ್ನು, ಅಂಬಾಸಿಡರ್. ಅಂಬಾಸಿಡರ್ ಅಂದರೆ ಕನ್ನಡದಲ್ಲಿ ಏನು? ರಾಯಭಾರಿ. ನಮ್ಮ ಭಾರತದ ರಾಯಭಾರಿಯು ಅಮೇರಿಕಾಕ್ಕೆ ಹೋಗಿದ್ದಾರೆ, ನಮ್ಮ ಭಾರತದ ರಾಯಭಾರಿಯು ದಕ್ಷಿಣ ಆಫ್ರಿಕಾಗೆ ಹೋಗಿದ್ದಾರೆ, ಅಥವಾ ಕೆನಡಾದ ರಾಯಭಾರಿಯು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ರೀತಿ ಕೇಳ್ತಾ ಇರ್ತೀರಲ್ವಾ. ಸೊ ಅಂಬಾಸಿಡರ್ ಈಸ್ ನಥಿಂಗ್ ಬಟ್ ರಾಯಭಾರಿ. ಇಂಗ್ಲೀಷಲ್ಲಿ ನೋಡಿ, ಅ ಪರ್ಸನ್ ರೀಪ್ರೆಸೆಂಟಿಂಗ್ ದ ಸ್ಟೇಟ್ ಇನ್ ಫಾರಿನ್ ಕಂಟ್ರಿ.
ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ನಮ್ಮ ದೇಶವನ್ನು ರೀಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಓಕೆ, ನಮ್ಮ ಭಾರತದ ಒಬ್ಬ ವ್ಯಕ್ತಿ ಅಮೇರಿಕಕ್ಕೆ ಹೋಗಿ ಭಾರತವನ್ನು ಎಂಟೈರ್ ಭಾರತವನ್ನು ಒಬ್ಬೇ ವ್ಯಕ್ತಿ ರೀಪ್ರೆಸೆಂಟ್ ಮಾಡೋದು. ದಟ್ ಈಸ್ ನಥಿಂಗ್ ಬಟ್ ಅಂಬಾಸಿಡರ್. ಓಕೆ, ಏನಂದ್ರೆ ಅರ್ಥ? ರಾಯಭಾರಿ. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಓಕೆ, ದ್ರೌಪದಿ ಮುರ್ಮು ಅವ್ರ ಹತ್ರ ನಮ್ಮ US ಒಬ್ಬರು ಅಂಬಾಸಿಡರ್ ಬಂದಿರತಕ್ಕಂಥ ಇಮೇಜನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ, ನೆನಪಿಟ್ಕೊಳ್ಳೋಕ್ಕೆ ಸಹಾಯಕಾರಿಯಾಗಲ್ಲ ಅಂತ. ನೆಕ್ಸ್ಟ್ ಮುಂದಿನ ಪದ ಆ್ಯಂಟಿನಮ್. ಓಕೆ, ಆ್ಯಂಟಿನಮ್ ಅಂದರೆ ಗೊತ್ತು ನಿಮಗೆ, ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಆ್ಯಂಟಿನಮ್ ಅಂದರೂ ಕೂಡ ವಿರುದ್ಧ. ವರ್ಡ್ಸ್ ವಿಚ್ ಆರ್ ಅಪೋಸಿಟ್ ಇನ್ ಮೀನಿಂಗ್. ಅಪ್ ಇದರ ಅಪೋಸಿಟ್ ಡೌನ್, ಸ್ಲೋ ಇದರ ಅಪೋಸಿಟ್ ಸ್ಪೀಡ್. ಸೊ ಹಿಂಗೆ ವಿರುದ್ಧಾರ್ಥಕ ಅಂತಂದರೆ ಆ್ಯಂಟಿನಮ್ಸ್ ಅಂತ ಬರ್ತದೆ. ಸಮಾನಾರ್ಥಕ ಅಂದರೆ ಇಂಗ್ಲೀಷಲ್ಲಿ ಸಿನಾನಿಮ್ಸ್. ಆ್ಯಂಟಿನಿಮ್ಸ್, ಸಿನಾನಿಮ್ಸ್, ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳು. ಓಕೆ, ಸೊ ಹೋಪ್ ಈ ಪದ ನಿಮಗೆ ಕ್ಲಿಯರ್ ಆಯಿತು. ಮುಂದಿನ ಪದದ ಕಡೆ ಹೋಗೋಣ ಇವಾಗ. ಅಲಿಮೋನಿ. ವಾಟ್ ಈಸ್ ಅಲಿಮೋನಿ? ಅಲಿಮೋನಿ ಅಂದರೆ ಅಲೋವನ್ಸ್ ಪೇಡ್ ಟು ವೈಪ್ ಆನ್ ಲೀಗಲ್ ಸೆಪರೇಷನ್. ಗಂಡ ಮತ್ತು ಹೆಂಡತಿಯು ಬೇರೆಯಾದಂಥ ಸಮಯದಲ್ಲಿ, ಡೈವರ್ಸ್ ಆದಂಥ ಸಮಯದಲ್ಲಿ ಗಂಡನು ಹೆಂಡತಿಗೆ ನೀಡ್ತಕ್ಕಂಥ ಜೀವನಾಂಶ, ಅವಳ ಮುಂದಿನ ಬದುಕಿಗೆ ಅವಶ್ಯಕ ಇರತಕ್ಕಂಥ ಹಣ ಆಗಿರಬಹುದು, ವಾಟ್ ಎವರ್ ಕೊಡ್ತಕ್ಕಂಥದ್ದಕ್ಕೆ ನಾವು ಅಲಿಮೋನಿ ಅಂತೇಳಿ ಕರಿತೀವಿ. ಇಮೇಜನ್ನು ಕೂಡ ಕೊಟ್ಟಿದ್ದೀನಿ ನೋಡಿಲಿ. ಓಕೆ, ಕೋರ್ಟ್ನ ಮುಂದ್ಗಡೆ ಇಬ್ಬರು ಗಂಡ ಹೆಂಡತಿಯರು ಹೋಗಿದ್ದಾರೆ, ಅವರು ಸಪ್ರೇಟ್ ಆಗಿದ್ದಾರೆ ಅಂಥ ಸಮಯದಲ್ಲಿ. ಸೊ ಅವರಿಗೆ ಕೊಡ್ತಕ್ಕಂಥ ಜೀವನಾಂಶವನ್ನು ನಾವು ಅಲಿಮೋನಿ ಅಂತೇಳಿ ಕರಿತೀವಿ. ಓಕೆ, ಒನ್ ವರ್ಡಲ್ಲಿ ಕೇಳಬಹುದು. ಸೊ ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಮುಂದಿನ ಪದ ಅಪೇಸಿಯಾ ಅಂತ. ಅಪೇಸಿಯಾ ಅಂದ್ರೇನು? ಲಾಸ್ ಆಫ್ ಸ್ಪೀಚ್ ಅಥವಾ ಮಾತು ಕಟ್ಟಿದಂತಾಗು, ಮಾತನಾಡಲಿಕ್ಕೆ ಬರದಂತಾಗುವುದಕ್ಕೆ ನಾವು ಅಪೇಸಿಯಾ ಅಂತೇಳಿ ಕರಿತೀವಿ. ನಮ್ಮ RCB ಅವರ ಬಾಲಿಂಗನ್ನು ನೋಡಿದರೆ ಏನಾಗ್ತದೆ ನಮಗೆ? ಲಾಸ್ ಆಫ್ ಸ್ಪೀಚ್, ಮಾತೇ ಹೋಗ್ತದೆ. ಈ ಲಾಸ್ಟ್ 7 ಮ್ಯಾಚ್ ಬಗ್ಗೆ ಹೇಳ್ತಾ ಇಲ್ಲ, ಪ್ರೀವಿಯಸ್ ಮ್ಯಾಚಸ್ ಬಗ್ಗೆ ಮಾತಾಡ್ತಾ ಇರ್ಬೋದು. ಮತ್ತು RCB ಫ್ಯಾನ್ ಬಂದುಬಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ, ನಾನು RCBಯ ಫ್ಯಾನ್ ಇದ್ದೀನಿ. ಓಕೆ, ಅಫೇಸಿಯಾ ಅಂದರೆ ಲಾಸ್ ಆಫ್ ಸ್ಪೀಚ್, ಮಾತುಕಟ್ಟು. ಮುಂದಿನ ಪದ ಅಕ್ವೇರಿಯಂ. ಅಕ್ವೇರಿಯಂ ಸಹಜವಾಗಿ ನೀವು ನೋಡೇ ಇರ್ತೀರ ಇದನ್ನು ಯಾವುದಾದ್ರೂ ದೊಡ್ಡ ಫಂಕ್ಷನ್ಗಳಲ್ಲಿ ಅಥವಾ ಒಂದು ಮನೆಯಲ್ಲಿ ಕೂಡ. ಅಕ್ವೇರಿಯಂ ಅಂದರೆ ಏನು? ಇಟ್ ಈಸ್ ಅನ್ ಅ ವೆಸಲ್ ಇನ್ ವಿಚ್ ಫಿಶ್ ಆ್ಯಂಡ್ ವಾಟರ್ ಪ್ಲ್ಯಾಂಟ್ಸ್. ಓಕೆ, ಮೀನು ಮತ್ತು ನೀರಿನಲ್ಲಿ ಬೆಳೀತಕ್ಕಂಥ ಗಿಡಗಳು ಇರ್ತಕ್ಕಂಥ ಒಂದು ವೆಸಲ್ ಅಥವಾ ಒಂದು ಬಾಟಲು ಅಂತ ಅನ್ಕೋಬೋದು ನೀವು ಕನ್ನಡದಲ್ಲಿ. ಓಕೆ, ಒಂದು ಗ್ಲಾಸ್ ಇರ್ತದೆ, ಅದರ ಒಳಗಡೆ ಆ ಎಲ್ಲ ಮೀನುಗಳಾಗಿರ್ಬೋದು ಅಥವಾ ಪ್ಲ್ಯಾಂಟ್ಗಳನ್ನು ನೆಟ್ಟಿರ್ತಾರೆ, ಅದನ್ನು ಸೋಕೇಸ್ ಅಂತಾರಲ್ಲ, ಸೋಕೇಸ್ ಅಲ್ಲಿ ತಂದು ಇಟ್ಟಿರ್ತಾರೆ. ಅಕ್ವೇರಿಯಂ ಮನೆಯ ಒಂದು ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ. ಮುಂದಿನ ಪದ ಅಕ್ವಾಟಿಕ್. ಅಕ್ವಾಟಿಕ್ ಅಂದರೆ ಏನು? ಜಲಚರ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಕ್ವಾಟಿಕ್ ಅಂತ ನೋಡಿದರೆ ನೀರಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಎನಿಮಲ್ಸ್ ದ್ಯಾಟ್ ಲೀವ್ ಇನ್ ವಾಟರ್. ಪ್ರಾಣಿಗಳು ಯಾವೆಲ್ಲ ನೀರಿನಲ್ಲಿ ವಾಸ ಮಾಡ್ತಾವಲ್ಲ ಅವುಗಳಿಗೆ ನಾವು ಅಕ್ವಾಟಿಕ್ ಎನಿಮಲ್ಸ್ ಅಂತೇಳಿ ಕರಿತೀವಿ, ಜಲಚರ ಪ್ರಾಣಿಗಳು. ಚಿತ್ರದಲ್ಲಿ ನೋಡ್ತಾ ಇದ್ದಾರೆ, ಇಲ್ಲೆಲ್ಲ ಆಮೆ ಹಾಗೆ ಬೇರೆ ಬೇರೆ ಜೀವಿಗಳೆಲ್ಲ ನೀರಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಸೊ ದೀಸ್ ಆಲ್ ಆರ್ ಅಕ್ವಾಟಿಕ್ ಎನಿಮಲ್ಸ್. ಮುಂದಿನ ಒಂದು ಇಮೇಜ್ ಹೋಗೋಣ. ಆರ್ಕಿಯೋಲಜಿ. ಆರ್ಕಿಯೋಲಜಿ ಅಂದರೆ ಏನು ಕನ್ನಡದಲ್ಲಿ? ಪುರಾತತ್ವ ಶಾಸ್ತ್ರ ಅಥವಾ ಸ್ಟಡಿ ಆಫ್ ಆಂಟಿಕ್ವಿಟ್ಸ್. ಪುರಾತತ್ವ ಶಾಸ್ತ್ರ ಅಂದರೆ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟುಗಳನ್ನು ಅಧ್ಯಯನ ಮಾಡೋದು. ಏನೋ ಒಂದು ಮೂರ್ತಿ ಸಿಕ್ತಪ್ಪ, ಏನೋ ಒಂದು ಶಾಸನ ದೊರೀತಪ್ಪ, ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಆರ್ಕಿಯಾಲಜಿ, ಪುರಾತತ್ವ ಶಾಸ್ತ್ರ. ಈ ಪುರಾತತ್ವ ಶಾಸ್ತ್ರವನ್ನು ಆರಂಭ ಮಾಡಿದವರು ಯಾರು? ಹೂ ಸ್ಟಾರ್ಟೆಡ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ, ಯಾರಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು. ನೆಕ್ಸ್ಟ್ ಅಥೀಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್, ಹಲವಾರು ಬಾರಿ ಬಂದಿದೆ ಈ ಪ್ರಶ್ನೆ. ಅಥೀಸ್ಟ್ ಅಂದರೆ ಏನಂತ ಕೇಳ್ತಾರೆ, ಅಥವಾ ಯಾರಿಗೆ ಅಥೀಸ್ಟ್ ಅಂತ ಕರಿತೀವಿ ಅಂತ ಕೇಳ್ತಾರೆ ಒನ್ ವರ್ಡಲ್ಲಿ. ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ದೇವರು ಇದ್ದಾನೆ ಎಂಬುದನ್ನು ಯಾರು ನಂಬುತ್ತಾ ಇರೋದಿಲ್ಲಲ್ಲ ಅವರಿಗೆ ಅಥೀಸ್ಟ್ ಅಂತ ಕರೀತಾರೆ. ಕನ್ನಡದಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಯಿತು, ನಾಸ್ತಿಕ, ದೇವರ ಮೇಲೆ ನಂಬಿಕೆ ಇರಲಾರ್ದಂಥ ವ್ಯಕ್ತಿಗೆ ನಾವು ಅಥೀಸ್ಟ್ ಅಂತೇಳಿ ಕರಿತೀವಿ. ಇಮೇಜಲ್ಲಿ ಕೂಡ ಕೊಟ್ಟಿದ್ದೀನಿ, ದೇರ್ ಈಸ್ ನೋ ಗಾಡ್ ಅಂತ ಒಂದು ಹುಡುಗಿ ಬೋರ್ಡನ್ನು ಇಟ್ಕೊಂಡು ನಿಂತಿದ್ದಾಳ. ಓಕೆ, ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಈಸ್ ನೋನ್ ಆ್ಯಸ್ ಅಥೀಸ್ಟ್. ನೆಕ್ಸ್ಟ್ ಆಡಿಬಲ್. ಓಕೆ ಸ್ನೇಹಿತರೆ, ನೋಡ್ತಾ ಇದ್ದೇನೆ ನೀವು ಪ್ರತಿಯೊಂದು ವರ್ಡ್ ಎದರಿಂದ ಸ್ಟಾರ್ಟ್ ಆಗ್ತಾ ಇದೆ? ಅಲ್ಫಾಬೆಟ್ ಎ ಇಂದ ಸ್ಟಾರ್ಟ್ ಆಗ್ತಾ ಇದೆ, ರೈಟ್? ಸೊ ನಾನು ಮೊದಲೇ ಹೇಳುವಾಗೆ ಕಂಪ್ಲೀಟ್ ಎ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇವತ್ತಿನದು. ನಾಳೆ ಅಥವಾ ನಾಡಿದ್ದ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಬಿ, ಆಮೇಲೆ ಸಿ, ಆಮೇಲೆ ಡಿ ಅಂಟಿಲ್ ಜೆಡ್ ತನಕ ಮಾಡ್ತಾ ಹೋಗೋಣ. ನೋಡೋಣ ಈ ಒಂದು ವಿಡಿಯೋಗೆ ರೆಸ್ಪಾನ್ಸ್ ಯಾವ ಥರ ಬರ್ತದೆ. ವಿದ್ಯಾರ್ಥಿಗಳಿಗೆ ಇಷ್ಟ ಆಯ್ತಂದರೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಪದ ಆಡಿಬಲ್.
ಆಡಿಬಲ್ ಅಂದರೆ ಏನು? ಇಲ್ಲಿ ಕಿವಿ ಕಾಣ್ತಾ ಇದೆ ನೋಡಿ, ಕಿವಿ, ರೈಟ್, ಚಿತ್ರದಲ್ಲಿ. ಯಾಕೆ ಈ ಒಂದು ಕಿವಿಯನ್ನು ಬಳಕೆ ಮಾಡಿದ್ದೇನೆ ಅಂದರೆ ಆಡಿಬಲ್ಗೆ ರಿಲೇಟೇಬಲ್ ಆಗಿರ್ತಕ್ಕಂಥದ್ದು. ಆಡಿಬಲ್ ಅಂದರೆ ಧ್ವನಿ, ಸೌಂಡ್ ವಿಚ್ ಕ್ಯಾನ್ ಬಿ ಹಿಯರ್ಡ್, ನಮ್ಮ ಕಿವಿಗೆ ಕೇಳಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಆಡಿಬಲ್. ಓಕೆ, ಆಡಿಬಲ್ ಅಂದರೆ ಕೇಳಲಿಕ್ಕೆ. ಈಗ ನಾ ಹೆಲೋ ಅಂದಾಕ್ಷಣ ಏನಾಗ್ತದೆ, ನಿಮ್ಮ ಕಿವಿಗೆ ಕೇಳಿಸ್ತದೆ. ಸೊ ಇಟ್ ಈಸ್ ಎನ್ ಆಡಿಬಲ್. ಕೇಳಿಸ್ತಾ ಇದ್ದರೆ ಅದು ನಾನ್ ಆಡಿಬಲ್ ಆಗ್ತಾಯಿತ್ತು, ರೈಟ್. ಆಡಿಬಲ್ ಅಂದರೆ ಸೌಂಡ್ ವಿಚ್ ಕ್ಯಾನ್ ಬಿ ಹರ್ಟ್. ನೆಕ್ಸ್ಟ್ ಆಡಿಟರ್. ಆಡಿಟರ್ ಅಂದರೆ ಕನ್ನಡದಲ್ಲಿ, ಸೊ ಇದು ಧ್ವನಿ ಅಂತಲ್ಲ, ಒನ್ ಹೂ ಆಡಿಟ್ ದ ಅಕೌಂಟ್ಸ್. ಸೊ ಇವರು ಬ್ಯಾಂಕ್ಗಳಲ್ಲೆಲ್ಲ ನೋಡಿರ್ತೀರ ನೀವು ಆಡಿಟರ್ಗಳನ್ನು. ಸೊ ಪ್ರತಿ ವರ್ಷ ಆಡಿಟರ್ ಬಂದುಬಿಟ್ಟು ಕಂಪ್ಲೀಟಾಗಿ ವೆರಿಫೈ ಮಾಡ್ತಾರೆ, ಯಾರಿಗೆ ಎಷ್ಟು ಸಾಲ ನೀಡಿದ್ದಾರೆ, ಎಷ್ಟು ತೆಗೆದುಕೊಂಡಿದ್ದಾರೆ, ಮ್ಯಾಚ್ ಆಗ್ತಾ ಇದ್ದಾನೆ ಕೊಟ್ಟಂಥ ಸಾಲಕ್ಕೆ, ಪಡೆದುಕೊಂಡಿರ್ತಕ್ಕಂಥ ಸಾಲಗಳಿಗೆ. ಸೊ ಇದನ್ನೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಆಡಿಟರ್. ಇವನ್ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ ಏನೋ ಒಂದು ವೆರಿಫೈ ಮಾಡ್ತಾ ಇದ್ದಾರೆ ಕ್ಯಾಲ್ಕುಲೇಟರ್ ತೆಗೆದುಕೊಂಡ್ಬಿಟ್ಟು. ಸೊ ವಾಟ್ ದೇ ಆರ್ ಡೂಯಿಂಗ್? ದೇ ಆರ್ ಡೂಯಿಂಗ್ ದ ಆಡಿಟ್. ಕನ್ನಡದಲ್ಲಿ ಏನಂತ ಹೇಳ್ಬೋದು ಆಡಿಟ್ಗೆ? ಲೆಕ್ಕ ಪರಿಶೋಧನೆ. ಲೆಕ್ಕವನ್ನು ಪರಿಶೋಧನೆ ಮಾಡೋದು, ಲೈಕ್ ಮಾಡಿರ್ತಕ್ಕಂಥದ್ದು ಸರಿ ಇದೆನಾ ಅಥವಾ ತಪ್ಪಿದೆನಾ ಅಂತ ವೆರಿಫೈ ಮಾಡ್ತಕ್ಕಂಥದ್ದು. ಮುಂದಿನ ಪದ ಆಟೋಬಯೋಗ್ರಾಫಿ. ಆಟೋಬಯೋಗ್ರಾಫಿ ಅಂದರೆ ಏನು? ಲೈಫ್ ಸ್ಟೋರಿ ರಿಟನ್ ಬೈ ಹಿಮ್ಸೆಲ್ಫ್. ತಮ್ಮ ಜೀವನ ಚರಿತ್ರೆಯನ್ನು ತಾವಾಗಿಯೇ ಯಾರು ಬರೆದುಕೊಳ್ತಾರಲ್ಲ ಅದನ್ನು ನಾವು ಆಟೋಬಯೋಗ್ರಫಿ ಅಂತೇಳಿ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು? ನಮ್ಮ ಜವಾಹರ್ಲಾಲ್ ನೆಹರು ಅವರು ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಅವರು ತಮ್ಮ ಆಟೋಬಯೋಗ್ರಫಿಯನ್ನು ಅವರೇ ಬರ್ಕೊಂಡಿದ್ದಾರೆ, ಆಟೋಬಯೋಗ್ರಫಿ ಅಂತ ಹೇಳಿ. ಓಕೆ, ಕನ್ನಡದಲ್ಲಿ ಏನಿಂಗ್ ಅಂದರೆ ಆತ್ಮಚರಿತ್ರೆ. ಓಕೆ, ಆಟೋಬಯೋಗ್ರಫಿ ಅಂದರೆ ಆತ್ಮಚರಿತ್ರೆ. ಇದನ್ನು ಕೂಡ ಒಂದು ಸರ್ತಿ SD ಎಕ್ಸಾಮಲ್ಲಿ ಕೇಳಿದ್ರು, ನೆನಪಿಟ್ಕೊಳ್ಳಿ, ಆಟೋಬಯೋಗ್ರಫಿ. ನೆಕ್ಸ್ಟ್ ಒನ್ ಆಟೋಕ್ರಸಿ. ಆಟೋಕ್ರಸಿ ಅಂದರೆ ಏನು? ಗವರ್ನಮೆಂಟ್ ಬೈ ಒನ್ ಮ್ಯಾನ್. ಒಬ್ಬ ವ್ಯಕ್ತಿಯಿಂದ ಕಂಪ್ಲೀಟ್ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ನಾವು ಆಟೋಕ್ರಸಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು, ನಮ್ಮ ನಾರ್ತ್ ಕೊರಿಯಾದ ಪ್ರೆಸಿಡೆಂಟ್ ಚಿತ್ರವನ್ನು ಕೊಟ್ಟಿದ್ದೇನೆ. ಸೊ ಅವ್ರು ಎಂಥ ವ್ಯಕ್ತಿ, ಅಲ್ಲಿರ್ತಕ್ಕಂಥ ರೂಲ್ಸ್ಗಳು ಯಾವ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ರೈಟ್. ಸೊ ಅವ್ರು ಏನು ಹೇಳ್ತಾರೆ ಅದು ಪಾಲನೆ ಆಗಲೇಬೇಕು. ಆಟೋಕ್ರಸಿ, ಇಟ್ ಈಸ್ ಕಂಪ್ಲೀಟ್ಲಿ ಹ್ಯಾಂಡಲ್ಡ್ ಬೈ ಎ ಸಿಂಗಲ್ ಮ್ಯಾನ್. ಓಕೆ, ನಮ್ಮ ಭಾರತದಲ್ಲಿಯೂ ಕೂಡ ಆಟೋಕ್ರಸಿ ಬರ್ತಾ ಇದೆ. ಮೋದಿಯವರು ತಮ್ಮದೇ ಆಗಿರ್ತಕ್ಕಂಥ ಆಡಳಿತವನ್ನು ಚಲಾಯಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನರ ವಾದ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಗೇನ್ ಐ ಆಮ್ ಸೇಯಿಂಗ್ ಐ ಆಮ್ ನಾಟ್ ಅಪೋಸಿಟ್ ಆಫ್ ಮೋದಿ, ಐ ಆಮ್ ಆಲ್ಸೋ ಫಾಲೋವರ್ ಆಫ್ ಮೋದಿ, ಬಟ್ ಜಸ್ಟ್ ವಾಂಟ್ ಟು ಹಿಯರ್ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದ್ಯಾಟ್ ಪಾಯಿಂಟ್. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಆ ಥರನಾಗಿರ್ತಕ್ಕಂಥದ್ದು ನಮ್ಮ ಇಂಡಿಯಾದಲ್ಲೂ ಬರುತ್ತಾ ಅಂತ ಹೇಳಿ. ಓಕೆ, ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಏನಪ್ಪ ಆಟೋಕ್ರಸಿ ಅಂದರೆ? ನಿರಂಕುಶ ಪ್ರಭುತ್ವ. ಓಕೆ, ಮುಂದಿನ ಪದಕ್ಕೆ ಹೋಗೋಣ ಇವಾಗ. ಆಟೋಗ್ರಾಫ್. ಆಟೋಗ್ರಾಫ್ ಅಂದರೆ ಏನು? ಕನ್ನಡದಲ್ಲಿ ಸ್ವಹಸ್ತಾಕ್ಷರ. ಜಾಸ್ತಿ ನಾವು ಇಂಗ್ಲೀಷಲ್ಲೇ ಕೇಳಿ ರೂಢಿ ಆಗಿಬಿಟ್ಟಿರ್ತದೆ ಇದು ಆಟೋಗ್ರಾಫ್. ಓಕೆ, ಸೆಲೆಬ್ರಿಟಿಗಳದೆಲ್ಲ ನಾವೇನು ಮಾಡ್ತೀವಿ, ಅವ್ರ ಕಂಡಾಕ್ಷಣ, ಸರ್ ಆಟೋಗ್ರಾಫ್ ಕೊಡಿ, ಮೇಡಮ್ ಆಟೋಗ್ರಾಫ್ ಕೊಡಿ ಅಂದರೆ ಸ್ವಹಸ್ತಾಕ್ಷರ, ಸಿಗ್ನೇಚರ್ ಆಫ್ ದ ಸಮ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಹ್ಯಾಂಡ್ ರೈಟಿಂಗ್. ತಮ್ಮ ಕೈಯಾರೆ ಬರೆದು ಕೊಡ್ತಕ್ಕಂಥದ್ದು, ಒಂದು ಪೆನ್ ಅಥವಾ ಏನೋ ಒಂದು ಬಳಕೆ ಮಾಡ್ಕೊಂಡ್ಬಿಟ್ಟು ಅವ್ರ ಬ್ಯಾಟ್ ಮೇಲೋ ಅಥವಾ ಅವರ ಶರ್ಟ್ ಮೇಲೋ ಅಥವಾ ಒಂದು ಹಾಳೆಯಲ್ಲಿನೋ ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳು ಸೈನ್ ಇನ್ ಮಾಡಿಕೊಡ್ತಾರಲ್ಲ ಅದಕ್ಕೆ ನಾವು ಆಟೋಗ್ರಾಫ್ ಅಂತೇಳಿ ಕರಿತೀವಿ. ಓಕೆ, ಆಟೋಗ್ರಾಫ್. ನೆಕ್ಸ್ಟ್ ಮುಂದಿನ ಪದ ಅಕಂಪ್ಲಿಸ್ ಅಂದರೆ ಏನು? ಜೊತೆಗಾರ. ಏನಿದು ಜೊತೆಗಾರ ಅಂದರೆ? ಅ ಪರ್ಸನ್ ಹೂ ಹೆಲ್ಪ್ಸ್ ಇನ್ ಅನದರ್ ಕಮಿಟ್ ಅ ಕ್ರೈಮ್ ಮಾಡೋ ಸಮಯದಲ್ಲಿ ಒಬ್ಬರಿಗೆ ಇನ್ನೊಬ್ಬ ಯಾರ ಸಹಾಯಕಾರಿಯಾಗಿರ್ತಾರಲ್ಲ ಅಂಥದನ್ನು ನಾವು ಅಕಂಪ್ಲಿಸ್ ಅಂತೇಳಿ ಕರಿತೀವಿ. ಜೊತೆಗೆ ಇರ್ತಕ್ಕಂಥದ್ದು, ಚಿತ್ರವನ್ನು ನೋಡಿದರೆ ಗೊತ್ತಾಗ್ತಾ ಇದೆ ನಿಮಗೆ ಇಲ್ಲಿ. ಓಕೆ, ಅಕಂಪ್ಲಿಸ್, ಇಬ್ಬರು ಜನ ಇದ್ದಾರೆ, ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅಡ್ಹೇಸಿವ್, ವೆರಿ ಇಂಪಾರ್ಟೆಂಟ್. ಓಕೆ, ಅಡ್ಹೇಸಿವ್ ಅಂದರೆ ಏನು? ಕನ್ನಡದಲ್ಲಿ ಅಂಟು ಅಂದರೆ ಜಿಗಿಜಿಯಾಗಿರ್ತಕ್ಕಂಥ ಪದಾರ್ಥ, ಜಿಗಿ ಅಂತೇಳಿ ಕರಿತೀವಲ್ಲ ನಾವು ಆಡು ಭಾಷೆಯಲ್ಲಿ, ದಟ್ ಈಸ್ ದ ಒನ್. ಸೊ ಇಂಗ್ಲೀಷಲ್ಲಿ ಏನು? ಅ ಸಬ್ಸ್ಟನ್ಸ್ ದಟ್ ಕ್ಯಾನ್ ಸ್ಟಿಕ್ ಆರ್ ಕಾಸ್ ಸ್ಟಿಕ್ಕಿಂಗ್. ಓಕೆ, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಏನಾಗ್ತಾಯಿತ್ತು, ಬೈಸಿಕಲ್ ಪಂಚರ್ ಆದಂಥ ಸಮಯದಲ್ಲಿ ನಾವೇನು ಬಳಕೆ ಮಾಡ್ತಾ ಇದ್ದೀವಿ? ಸೊಲ್ಯೂಷನ್. ಸೊ ಇಟ್ ಈಸ್ ಎನ್ ಅಡ್ಹೆಸಿವ್. ಈವನ್ ರೈಸ್ ಕೂಡ ಕೆಲವೊಂದು ಟೈಮಲ್ಲಿ ನಾವು ಅಡ್ಹೆಸಿವ್ ಆಗಿ ಬಳಕೆ ಮಾಡಿದ್ದೀವಿ. ಇಫ್ ಯು ರಿಮೆಂಬರ್, ನಿಮಗೇನಾದರೂ ನೆನಪಿದ್ರೆ, ಯಾವಾಗಲೂ ಒಂದು ಪೇಜ್ ಅಥವಾ ನಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಹಾಳೆ ಕಟ್ಟಾದಂಥ ಸಮಯದಲ್ಲಿ ಏನು ಮಾಡ್ತಾ ಇದ್ವಿ ನಾವು? ಆ ರೈಸನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಅಂಟಿಸ್ತಾ ಇದ್ದೀವಿ. ವೈ? ಇಟ್ ಆಲ್ಸೋ ಆ್ಯಕ್ಟ್ ಆ್ಯಸ್ ಅನ್ ಅಡ್ಹೆಸಿವ್. ಅದು ಕೂಡ ಕೂಡ್ಕೋತಾ ಇತ್ತು, ಅಂಟಿನ ರೂಪದಲ್ಲಿ ಆ್ಯಕ್ಟ್ ಆಗ್ತಾ ಇತ್ತು ಅಲ್ವಾ? ಇಫ್ ಯು ರಿಮೆಂಬರ್ ದ್ಯಾಟ್. ಓಕೆ, ಸೊ ಅಡ್ಹೆಸಿವ್ ಅಂದರೆ ಏನು? ಅಂಟು. ಮುಂದಿನ ಪದಕ್ಕೆ ಹೋಗೋಣ. ಏರೋಫೋಬಿಯಾ. ವಾಟ್ ಈಸ್ ಏರೋಫೋಬಿಯಾ?
ಏರೋಫೋಬಿಯಾ ಅಂದರೆ ಫಿಯರ್ ಆಫ್ ಹೈಟ್. ಎತ್ತರದ ಬಗ್ಗೆ ಯಾರಿಗೆ ಭಯ ಇರ್ತದಲ್ಲ ಅದು ಫಿಯರ್ ಆಫ್ ಹೈಟ್. ಎಲ್ಲದಕ್ಕೂ ಒಂದೊಂದೊಂದು ಮೀನಿಂಗ್ ಇದೆ. ಫಿಯರ್ ಆಫ್ ಹೈಟ್, ಫಿಯರ್ ಆಫ್ ವಾಟರ್, ಎಲ್ಲದಕ್ಕೂ ಫಿಯರ್ ಆಫ್ ಸ್ನೇಕ್, ಎಲ್ಲದಕ್ಕಿದೆ. ಫಿಯರ್ ಆಫ್ ವಾಟರ್ ಏನಂತಾರೆ? ಫಿಯರ್ ಆಫ್ ವಾಟರ್, ನೀರನ್ನು ನೋಡಿ ಹೆದರ್ಕೊಳ್ಳೋದಕ್ಕೆ ಏನಂತಾರೆ? ಹೈಡ್ರೋಫೋಬಿಯಾ ಅಂತೇಳಿ ಕರೀತಾರೆ. ಏನಂತಾರೆ? ಹೈಡ್ರೋಫೋಬಿಯಾ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್, ಏರೋಫೋಬಿಯಾ ಅಂದರೆ ಏನು? ಎತ್ತರಕ್ಕೆ ಭಯಪಡ್ತಕ್ಕಂಥದ್ದು. ಎಕ್ಸಾಂಪಲ್ ನೋಡ್ತಾ ಇದ್ರೆ ಒಬ್ಬ ಮನುಷ್ಯ ನೋಡ್ತಾ ನಿಂತಿದ್ದಾನೆ ಎಷ್ಟು ಆಳ ಇದೆ ಅಂತ ಹೇಳಿ, ರೈಟ್? ದಿಸ್ ವಿ ಕಾಲ್ ಇಟ್ ಆಸ್ ಏರೋಫೋಬಿಯಾ. ಓಕೆ.